ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ವ್ಲಾಗ್ಸ್. ಏನಂದರೆ ವಿಷಯ, ಇವಾಗ ಸಡನ್ನಾಗಿ ನಾನು ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅವಾಗಾಗಿರಲಿಲ್ಲ. ಸಡನ್ನಾಗಿ ನಮ್ಮ ಮನೆಯವರೆಲ್ಲ ಹೊರಟಿದ್ದಾರೆ. ಟ್ರೈನ್ನಲ್ಲಿ ಹೋಗಬೇಕು, ಎಲ್ಲ ಹೊರಡ್ತೀವಿ. ಹಂಗೆ ಆ್ಯಡ್ ಆಗ್ತಿರ್ತಾರೆ ಫ್ಯಾಮಿಲಿ ಮೆಂಬರ್ ಎಲ್ಲ. ತೋರಿಸ್ತೀನಿ ನಿಮಗೆ. ನೈಸ್, ಈಗ ರೆಡಿ ಆಗಿದ್ದೀನಿ ನೋಡಿ. ಔಟ್ಫಿಟ್ ಹೆಂಗಿದೆ. ಫುಲ್ಲು ಕತ್ಲೆ ಮಾವ, ನಿಂದು ತುಂಬಾ ವೈರಲ್ ಆಗೈತೆ ನೋಡಿ. ನಿನ್ ಫ್ಯಾನ್ಸ್ ಬೇರೆ ಗ್ರೇಟ್. ನೀನು ಮಾತಾಡ್ಬೇಕು ಮೋಟಿವೇಶನ್ ಸ್ಪೀಚ್. ಮೈಸೂರು ಟು ಬೆಂಗಳೂರು ಕಣ. ಮೈಸೂರು ಟು ಮೈಸೂರಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮೈಸೂರಿಗೆ ಹೋಗ್ಬೇಕಂದೆ ಹೋಗಿಲ್ಲ, ಒಂದ್ಸಲಿನೂ ನಾನು ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನೆಕ್ಸ್ಟ್ ಇದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏಯ್ ನೈಸ್, ಮಳೆ ಬೇರೆ ಬರ್ತಿದೆ. ಇವಾಗ ಯಾವಾಗ ಹೋಗೋದು ಅಂತ ಗೊತ್ತಾಗ್ತಿದೆ ಅವ್ರ ಹತ್ರ. ಏಕೆ ಕಾಂತಾರ ತರ ಇಂಥ ನನ್ನ ಮಕ್ಕಳಿದ್ರೆ ಆಡ್ತಾರೆ. 21 ಜನ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೊಬೇಕು. ಫುಲ್ಲು ನೋಕು ಸಿಕ್ಕಾಪಟ್ಟೆ ರಶ್ ಐತೆ. ತಗೊಂತೀವ ನೆಕ್ಸ್ಟು 1 2 ಏಯ್ ನಿಮ್ಮ ಮೂರನೇದು 4 5 6 7 8 9 10 11 12 13 14 15 16 17 18 19 20. ಗೈಸ್, ನಾವು ಯಶವಂತಪುರ ಹೋಗಿದ್ವಲ್ಲ, ನಾವು ಹೋಗಿದ್ದಷ್ಟಕ್ಕೆ ಒಬ್ರಿಗೆ ಒಂದು 160 ರೂಪಾಯಿ ಟಿಕೆಟ್ ಪರ್ ಜನರಲ್ಲು. 265 ರೂಪಾಯಿ ಬಂದು ಸ್ಲೀಪರ್ ಕೋಚ್ ಇತ್ತು. ಅದೇ ಸ್ಲೀಪರ್ ಕೋಚ್ ಬುಕ್ ಮಾಡೋದು ಬದಲು ಜನರಲ್ ಕೋಚ್ ಬುಕ್ ಮಾಡಿದ್ರು ನಮಗೆ. 620 ರೂಪಾಯಿ 4 ಆ್ಯಡ್. ಈಗ ಯಾವ ಚದು ಅಂತ ಚೆಕ್ ಮಾಡಬೇಕು. ಯಾವ ಪ್ಲಾಟ್ಫಾರಮ್ ಅಂತ ಗೊತ್ತಾಗ್ತಿಲ್ಲ ನನಗೆ, ಚೆಕ್ ಮಾಡಬೇಕು. ಪ್ಲಾಟ್ಫಾರಮ್ ಆ ಕಡೆ ಪ್ಲಾಟ್ಫಾರಮ್ 1 ಆಡ್ತಿದೆ. ಹೋದಾಗ ಟೈಮ್ ಬಂದು 8:25 ಆಗಿತ್ತು. ಅಷ್ಟೊತ್ತಿಗೆ ಟ್ರೈನ್ ಚೆನ್ನಾಗಿ ನೋಡಿದ್ರು. ಜನರಲ್ಲು ಫಸ್ಟ್ ಪ್ಲಾಟ್ಫಾರಮ್ ಇದ್ದಿದ್ದು ನಮ್ಮದು. ಅದು ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇರೋದು ನೋಡಿ ಅವ್ರಿಗೆಲ್ಲ ಗಾಬರಿ ಆಗೋಯ್ತು ನಮ್ಮ ಹುಡುಗರಿಗೆ. ಈ ಜನರಲ್ ಸೀಟ್ ಅದು ಹೆಂಗೆ ಹೋಗೋದಂತ. ಅದಕ್ಕೋಸ್ಕರ ಇವಾಗ ಏನಂದರೆ ಚಾನಲ್ ಬಂದಿತ್ತು ಇಷ್ಟಿದೆ. ಟೈಮ್ ಆಗೋಗುತ್ತೆ. ಟ್ರೈನ್ 2 ಮಿಸ್ ಆಗುತ್ತೆ. ಲಾಸ್ಟ್ ಟೈಮ್ 11:20 ಟ್ರೈನ್ ಎತ್ಕೊಂಡು ಹೋಗ್ಬೇಕು. ಪಕ್ಕ ಮಿಸ್ ಆದರೆ ಅಲ್ಲಿ ಹೋಗಿ ನೋಡಿದಾಗ ಹಾಸೂರು ಎಕ್ಸ್ಪ್ರೆಸ್ ಇತ್ತು. ಅದು 8:45 ಆದ್ರೂ ಹೊರಟಿರಲಿಲ್ಲ. ಇನ್ನು 9 ಗಂಟೆ ಕರೆಕ್ಟಾಗಿ ಓಡ್ತದು. ಕಾದಿ ಸಾಕಾಗೋಯ್ತು. ನಾವು ಇನ್ನೊಂದು ಟ್ರೈನ್ ಎಲ್ಲರ ಮುಖದಲ್ಲಿ ಗಾಬರಿ ಆಗ್ಬಿಟ್ಟೈತೆ. ಟ್ರೈನ್ ಬರುತ್ತೆ ಇಲ್ಲ. ಪ್ಲಾಟ್ಫಾರಮ್ ಎಲ್ಲ ಹಿಂಗೆ ಖಾಲಿ ಹೊಡಿತೈತೆ. ಟ್ರೈನ್ ಇದೆ, ಅದಕ್ಕೋಸ್ಕರ ಇದಕ್ಕೆ ರಿಪೇರಿ ಕಡೆ ಬರ್ತಂಗೆ ಎಲ್ಲ ಗಾಬರಿ ಆಗ್ಬಿಟ್ಟವೆ. ನೋಡೋಣ ಇವಾಗ ಸ್ಟಾರ್ಟ್ ಆಗಿದೆ ಟ್ರೈನು. ಸೋಲ್ಪುರ್ ಲಾಸ್ಟ್ ಬಂದಿತ್ತು ಅದೇ ಎಕ್ಸ್ಪ್ರೆಸ್ 12 ಗಂಟೆಗೆ. ಅದೇ ಟ್ರೈನಲ್ಲಿ ಹತ್ಕೊಂಡು ಹೋಗಿ. ಟ್ರೈನ್ ಮಾತ್ರ ಜನರಲ್ಲಿ ಮಾತ್ರ ಬರಲೇಬೇಡ್ರಿ ನೀವು. ಹೆಂಗಿದೆ ನೋಡಿ ನೀವು ಟೇಸ್ಟ್ ನನ್ನ ಮಗನೇ.
ಗೊತ್ತಾಯಿದೆ ಗೈಸ್, ಬೇಜಾರ ನೋಡಿದ್ದೀನಿ. ಉಮೇಶ್ ಅಂತ ಸಿಕ್ಕಿದ್ದಾರೆ, ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರಂತೆ ಅವಾಗ. ಅವರಿಂದ ಸ್ವಲ್ಪ ನಮಗೆ ಹೆಲ್ಪ್ ಆಗಿದೆ, ಸೀಟ್ ಸಿಕ್ಕಿದೆ, ಇಲ್ಲಾಂದರೆ ಸಾಕಾಗ್ಬಿಟ್ಟಿತ್ತು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನದಲ್ಲೇ ಟ್ರೈನಲ್ಲೇ ಫುಲ್ಲು. ಹೇಳಿ ಬ್ರೋ, ಮಂತ್ರಾಲಯಕ್ಕೆ ಎಷ್ಟು ಸಲ ಹೋಗಿದ್ರು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಂತ್ರಾಲಯಕ್ಕೆ ಎಷ್ಟು ಸಲ ಹೋಗಿದ್ರು? ತಿಂಗಳಿಗೊಮ್ಮೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು? ಜನರಲ್ಲಿ ಮಾತ್ರ ಬರಬೇಡ್ರಿ ಗೈಸ್, ಜನರಲ್ಲಿ ಮಾತ್ರ ಬಂದರೆ. ಆದರೆ ಒಬ್ಬರು ಇಬ್ಬರು ಆದರೆ ಓಕೆ, ಜಾಸ್ತಿ ಜನ ಬಂದರೆ ಹಿಂಸೆ ಆಗುತ್ತದೆ. ಈ ಥರ ಸೀಟ್ ಹಿಡ್ಕೋಕ್ಕೆ ನಾವು ಎಲ್ಲರ ಹತ್ರ ಪಡೆದಾಡ್ಬೇಕಾಗ್ತದೆ. ಸೋಲ್ಪುರ್ ಎಕ್ಸ್ಪ್ರೆಸ್ಗೆ ಹೋಗಿ ಹತ್ಕೊಂಡು ಅಷ್ಟೇ ಸಿಕ್ಕಾಪಟ್ಟೆ ಸೀಟ್ಗೆ ಈತ್ಲಾಟ ಹೊಡೆದಾಟ ಎಲ್ಲ ನೋಡ್ಬಿಟ್ಟೆ ನಾನು. ಅದರಲ್ಲಿ ನೋಡಿ ಸಾಕಾಗಿ ಬೇಸತ್ತವ್ರೆ. ನಾನು ಇದರಲ್ಲಿ ಫಸ್ಟ್ ಟೈಮ್ ತಾನೇ ಹೋಗಿದ್ದು. 12:20 ಸ್ಟಾರ್ಟ್ ಆಗೈತೆ, ಹೋಗೋದಾಗಿ 8:30 ಆಗತ್ತೆ ಅಂತ ನನ್ನ ಅನಾಲಿಸಿಸ್. ಇವಾಗ ಎಷ್ಟೊತ್ತಿಗೆ ಎಲ್ಲರೂ ಫಸ್ಟ್ ಟೈಮ್ ಹೋಗ್ತಾಯಿರೋದು. ಅಣ್ಣ ಹೊಡಿಬೇಡ, ಮಾಮ ನೋಡಿ. ಹಾಯ್ ಮಾಡು, ಹಾಯ್ ಮಾಡಮ್ಮ. ಹಾಂ ನೋಡಿ, ಹೊಸ ಕಪಲ್ಸ್ ಇವರು. ಹಾಯ್ ಮಾಡಿ ನೀವನು. ಅವ್ರು ಹಂಗೆ ಇರೋದು. ನೀನು ಬಾಯ್ ಮಾಡ. ಬಾಯ್ ಫ್ರೆಂಡ್. ರೈಟ್, ನನಗೂ ಒಂದು ಫೈನಲ್ ಸೀಟ್ ಸಿಕ್ಕಿದೆ ನೋಡಿ, ದೊಡ್ಡ ಸೀಟು. ಅಣ್ಣನ ಪಕ್ಕದಲ್ಲಿ ದೊಡ್ಡ ಸೀಟ್ ಸಿಕ್ಕಿದೆ. ಅಣ್ಣ ಹಾಯ್ ಮಾಡೋಣ. ತುತ್ತೂರಿ ಬರೀ ತುತ್ತೂರಿ ಹೋಗ್ತಾ ಇರ್ತೀನಿ. ಆದರೆ ಒಳ್ಳೆ ಅಂಚೆ ಗೈಸ್, ಜನರಲ್ ಮಾತ್ರ ಬರೋಕ್ಕೆ ಹೋಗ್ಬೇಡಿ, ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಒಬ್ಬೊಬ್ಬರೇ ಬರ್ಬೋದು ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ಬಂದು ಈ ಥರ ಎಕ್ಸ್ಪೀರಿಯೆನ್ಸು ನಾನು ಯಾವತ್ತೂ ಮಾಡಿಲ್ಲ. ಏನು ಮಾಡೋಕ್ಕಾಗಲ್ಲ. ಸ್ಲೀಪರ್ ಕೋಚಲ್ಲಿ ಒಂದ್ಸಲಿ ಹೋಗಿದ್ದೆ, ಅದು ಈ ಥರ ಇದೇ ಸಲ ಬರ್ತಾ ಇರೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಮಂತ್ರಾಲಯದಲ್ಲಿ ಮೀಟ್ ಮಾಡೋಣ.